ಈಗ ನೀವು ಕನ್ನಡ ಕಲಿಸ್ತಿದಿರಲ್ಲ, ಇದೆಷ್ಟು ವರ್ಷ, ಏನು ಕೇವಲ ಮಾತಾಡೋಕ್ ಮಾತ್ರ ಭಾಷೆನ ಅಥವಾ ಒಂದು ಸರ್ಟಿಫಿಕೇಟ್ ಕೊಡೋ ಕೆಲಸ ಆಗ್ತಿದೆಯಾ, ಯಾವ ತರ ಮಾಡ್ತಿದ್ದೀರಿ ಇದನ್ನ ಅಂತ? ಈಗ ನಾವು ನಿರ್ಧಾರ ಮಾಡ್ಕೊಂಡಾಗ್ಲೇನೆ ಕ್ಲಿಯರ್ ಆಗಿತ್ತು, ಪ್ರಾಥಮಿಕ ಹಂತದ ಏನು ಕಲಿಕೆ ಇದೆ ಅಷ್ಟು ಮಾಡೋಣ ಅನ್ನೋದಿತ್ತು. ಹಾಗಾಗಿ ಕೇವಲ ಸ್ಪೋಕನ್ ಅಥವಾ ಮಾತಿನ ರೂಪದಲ್ಲಿ ಮಾತ್ರ ಅಲ್ಲ, ಬರವಣಿಗೆನು ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದಿತ್ತು. ಹಾಗಾಗಿ ಮಕ್ಕಳಿಗೆ ಇಲ್ಲಿ ಆಮೇಲೆ ಯಾವ ಸಿಲೆಬಸ್ ತಗೋಬೇಕು ಅನ್ನೋದು ಒಂದು ಚರ್ಚೆ ಬಂತು. ಈಗ ನಲಿಕಲಿ ಅನ್ನೋದು ಇದೇನೋ ನನಗೆ ಗೊತ್ತೇ ಇರ್ಲಿಲ್ಲ. ನಾವೆಲ್ಲ ಈ ಕಲ್ತು ಕಖಗನ ಕಲ್ತು ಸಡನ್ ರಗಸದ ಅಂತೇನೋ ಮಾಡಿದ್ರು, ಏನದು ಅಂತೆಲ್ಲ ವಿಷಯ ಗೊತ್ತಾಗಕ್ ಮುಂಚೆ ಒಂದಿಬ್ರು ಸ್ನೇಹಿತರು US ಅಲ್ಲಿರೋರು ಅವರೆಲ್ಲ ಏನೋ ಬೇರೆ ಬೇರೆ ಮಾಡೆಲ್ಸ್ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಮಾಡೋಣ, ನಾವು ಬೇಕಿ ನಿಮಗೆ ಕಳಿಸ್ತೀವಿ ಅಂದ್ರು. ನನಗೆ ನಲಿಕಲಿ ಕಾರ್ಯಾಗಾರ ಆದಾಗ, ನಾಗಭರಣ ಅವರ ಮೂಲಕ ನಲಿಕಲಿ ರವೀಂದ್ರ ಬಂದಾಗ, ಆ ಮೆಟ್ಟಿಲುಗಳ ಹಂತಗಳು ಏನು ನೀವು ಅಳವಡಿಸ್ಕೊಂಡಿದೆ ಆ ನಲಿಕಲಿ ಮಾದರಿಯಲ್ಲಿ ತುಂಬಾ ಇಷ್ಟ ಆಯ್ತು. ಅವಾಗ ಒಂದು ಮನಸ್ಸಿಗೆ ಬಂತು, ಕರ್ನಾಟಕ ಸರ್ಕಾರದ 65,000 ಶಾಲೆಗಳಲ್ಲಿ ಈ ಮಾದರಿನ ಅಳವಡಿಸ್ಕೊಂಡಿದ್ದೀವಿ ಮೇಡಮ್ ಅಂತ ಅವ್ರು ನಮ್ಗೆ ಹೇಳಿದಾಗ, ನಮ್ಮ ಮಕ್ಕಳು ಯಾವ ರೀತಿಲಿ ವಿಭಿನ್ನ, ಹಾಗಾಗಿ ನಾವು ಇದೇ ಸಿಲೆಬಸ್ ತಗೊಳ್ಳೋಣ ಅಂತ ಹೇಳಿ ಇವತ್ತು ನಮ್ಮ ಶಾಲೆಯಲ್ಲಿ ಕೇವಲ ಸ್ಪೋಕನ್ ಕನ್ನಡ ಅಲ್ಲ, ಬರವಣಿಗೆ ಮಕ್ಕಳು ಆ ಪ್ರಾಥಮಿಕ ಹಂತದಲ್ಲಿ ಇಲ್ಲಿ ಏನು ನೀವು ಹೇಳ್ಕೊಡ್ತೀರಾ ನಲಿಕಲಿ ಮಾದರಿ, ಅದನ್ನೇ ನಾವು ಹೇಳ್ಕೊಡ್ತಾ ಇರೋದು. ಸೊ 2023 ಜುಲೈಯಲ್ಲಿ ಶುರು ಮಾಡಿದ್ವಿ. ನಮ್ದು ಅಲ್ಲಿಯ ಶೈಕ್ಷಣಿಕ ವರ್ಷದ ಕ್ಯಾಲೆಂಡರ್ ಪ್ರಕಾರ ಅನುಗುಣವಾಗಿ ನಾವು ನಮ್ಮ ಶೈಕ್ಷಣಿಕ ವರ್ಷನ ರೂಢಿಸ್ಕೊಂಡಿದ್ದೀವಿ. ಸೆಪ್ಟೆಂಬರ್ ಇಂದ ಜುಲೈ ತನಕ ನಡೆಯುತ್ತೆ. ಸೊ ಇವಾಗ 3ನೇ ಶೈಕ್ಷಣಿಕ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಹಾಗಾಗಿ 2023 ಶುರು ಮಾಡ್ಕೊಂಡಾಗ ಸೊ ವರ್ಣಮಾಲೆ ಪರಿಚಯ ಮಾಡಿಸೋದು ಅದೊಂದು ಬ್ಯಾಚ್ ಆಯ್ತು. ಆಮೇಲೆ ಕಾಗುಣಿತ ಕಲ್ತರು. ವರ್ಣಮಾಲೆ ಪರಿಚಯ ಆದಂಗೂ ಅಕ್ಷರ ಗುಂಪುಗಳ ಪ್ರಕಾರ ನಮ್ಮ ಮಕ್ಕಳು 2 ಅಕ್ಷರ 3 ಅಕ್ಷರದ ಪದಗಳು ಅದನ್ನೆಲ್ಲ ಮಾಡ್ತಾ ಹೋದ್ರು. ಆಮೇಲೆ 1 ವರ್ಷ ಶೈಕ್ಷಣಿಕ ವರ್ಷ ಕಂಪ್ಲೀಟ್ ಮುಗಿಸಿದಾಗ ಸುಮಾರು ಮಕ್ಕಳು ತತ ಭಾಷೆನೇ ಬರ್ತಿರ್ಲಿಲ್ಲ. ನಮ್ಮಲ್ಲಿ ಇನ್ನೊಂದು ನೀವು ಗಮನಿಸ್ಬೇಕು, ಇಲ್ಲಿ ನಿಮ್ಮ 1ನೇ ಕ್ಲಾಸಲ್ಲಿ 5 ವರ್ಷ 10 ತಿಂಗಳು ತುಂಬಿರುವಂತ ಮಕ್ಕಳು ಬರ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಒಂದೇ ವಯಸ್ಸಿನ ಮಕ್ಕಳು. ಓಕೆ, ನಮ್ದು ಹಾಗಲ್ಲ. 4 ವರ್ಷದ ಮಗುನು ಇದೆ, ನನ್ನ ಮಗ 14 ವರ್ಷ ತುಂಬಿರೋ ಅವನು ಇದ್ದಾನೆ, 8 ವರ್ಷ. ಸೊ ಏಜ್ ವಯಸ್ಸು ಒಂದೇ ತರ ಇಲ್ಲ.